ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಟೆಕ್ಸಸ್ ಆಸ್ಟಿನ್ ನಲ್ಲಿರೋ ದ ಮೋಸ್ಟ್ ಐಕಾನಿಕ್ ಲ್ಯಾಂಡ್ ಮಾರ್ಕ್ ಆದ ಟೆಕ್ಸಸ್ ಸ್ಟೇಟ್ ಕ್ಯಾಪಿಟಲ್ಗೆ ಬಂದಿದ್ವಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಆಸ್ಟಿನ್ಗೆ ಬಂದರೆ ಈ ಕ್ಯಾಪಿಟಲ್ನ ನೋಡದೆ ಹೋದರೆ ಟ್ರಿಪ್ ಕಂಪ್ಲೀಟ್ ಆಗೋದಿಲ್ಲ ಅಂದರೆ ತಪ್ಪೇ ಇಲ್ಲ. ಇದು ಕೇವಲ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲ, ಇಲ್ಲಿ ಹಿಸ್ಟ್ರಿ, ಆರ್ಕಿಟೆಕ್ಚರ್, ಕಲ್ಚರ್ ಎಲ್ಲ ಮಿಕ್ಸ್ ಆಗಿರೋ ಒಂದು ಗ್ರ್ಯಾಂಡ್ ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದ್ದು 1888ನಲ್ಲಿ ಆ್ಯಂಡ್ ಇದು ವಾಷಿಂಗ್ಟನ್ DC-ನಲ್ಲಿರೋ US ಕ್ಯಾಪಿಟಲ್ಗಿಂತ 14 ಫೀಟ್ ಎತ್ತರವಾಗಿದೆ. ಈ ಕ್ಯಾಪಿಟಲ್ನ ಡೋಮ್ ಮೇಲೆ 16 ಫೀಟ್ ಹೈಟ್ದು ಗಾಡೆಸ್ ಆಫ್ ಲಿಬರ್ಟಿ ಸ್ಟ್ಯಾಚ್ಯೂ ಇದೆ. ಸೊ ಟೋಟಲ್ ಆಗಿ ಇದು 302 ಫೀಟ್ ಹೈಟ್ ಇದೆ ಮತ್ತು ಇದು 6th ಟಾಲೆಸ್ಟ್ ಸ್ಟೇಟ್ ಕ್ಯಾಪಿಟಲ್ ಅಂತಲೂ ಕರೀತಾರೆ. ಆ್ಯಂಡ್ ದ ಲಾರ್ಜೆಸ್ಟ್ ಸ್ಟೇಟ್ ಕ್ಯಾಪಿಟಲ್ ಇನ್ US ಕೂಡ ಹೌದು. ಸೊ ಲಾರ್ಜೆಸ್ಟ್ ಸ್ಟೇಟ್ ಕ್ಯಾಪಿಟಲ್ನಲ್ಲಿ ಫಸ್ಟ್ ಪ್ಲೇಸ್ ಆ್ಯಂಡ್ ಟಾಲೆಸ್ಟ್ ಸ್ಟೇಟ್ ಕ್ಯಾಪಿಟಲ್ನಲ್ಲಿ 6th ಪ್ಲೇಸ್ನ ಪಡ್ಕೊಂಡಿರೋ ಈ ಹಾರ್ಟ್ ಆಫ್ ಟೆಕ್ಸಸ್ ಪಾಲಿಟಿಕ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಈ ಬಿಲ್ಡಿಂಗ್ ನೋಡೋಕ್ಕೆ ಸ್ವಲ್ಪ ಪಿಂಕಿಶ್ ಆಗಿ ಕಾಣುತ್ತೆ ಅಂತ. ಯಾಕಪ್ಪ ಅಂದರೆ ಇದನ್ನು ಸನ್ಸೆಟ್ ರೆಡ್ ಗ್ರಾನೈಟ್ ಅನ್ನೋ ಸ್ಪೆಷಲ್ ಕಲ್ಲಿಂದ ಕಟ್ಟಿದ್ದಾರೆ, ಅದಕ್ಕೆ ಇದು ಸ್ವಲ್ಪ ಪಿಂಕಿಶ್ ಆಗಿ ಕಾಣೋದು. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಇಲ್ಲಿ ಎಂಟ್ರಿ ಟೋಟಲಿ ಫ್ರೀ ಮತ್ತು ಇದು ಪ್ರತಿದಿನ ಓಪನ್ ಇರುತ್ತೆ. ಒಳಗಡೆ ಗೈಡೆಡ್ ಟೂರ್ಸ್ ಕೂಡ ಅವೈಲಬಲ್ ಇದೆ. ಇಲ್ಲಿ ಇನ್ಸೈಡ್ ಹಿಸ್ಟ್ರಿ ಮತ್ತು ಆರ್ಕಿಟೆಕ್ಚರ್ ಬಗ್ಗೆ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಟಿಕೆಟ್ ಏನೂ ಬೇಕಾಗಿಲ್ಲ, ಆದರೆ ಒಳಗಡೆ ಹೋಗಬೇಕು ಅಂದರೆ ಒಂದು ಕ್ವಿಕ್ ಸೆಕ್ಯೂರಿಟಿ ಚೆಕ್ ಮ್ಯಾಂಡೇಟ್ರಿ. ಈಗ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ನಾವು ಒಳಗಡೆ ಬಂದ ಕೂಡಲೇ ನಮಗೆ ಕಾಣಿಸೋದು ದೊಡ್ಡ ಹಾಲ್. ಇದನ್ನು ರೊಟುಂಡಾ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಸರ್ಕಲ್ ಡಿಸೈನ್ ಗ್ರೇಟ್ ಸೀಲ್ ಆಫ್ ಟೆಕ್ಸಸ್. ಅದರಲ್ಲಿ 6 ಸೀಲ್ಸ್ ಇದ್ದಾವೆ. ಇದನ್ನೇ 6 ಫ್ಲಾಗ್ಸ್ ಓವರ್ ಟೆಕ್ಸಸ್ ಅಂತ ಅಂತಾರೆ. ಈ ಸೀಲ್ಸ್ ಯಾಕಿಲ್ಲಿದೆ, ಅದರ ಶಾರ್ಟ್ ಸ್ಟೋರಿ ಏನಪ್ಪ ಅಂದರೆ, ಫಸ್ಟ್ ಟೆಕ್ಸಸ್ನ ಸ್ಪೇನ್ ರೂಲ್ ಮಾಡ್ತು, ನಂತರ ಫ್ರಾನ್ಸ್, ನಂತರ ಮೆಕ್ಸಿಕೋದ ಒಂದು ಭಾಗ ಆಯಿತು. 1836ಅಲ್ಲಿ ಟೆಕ್ಸಸ್ ರೆವಲ್ಯೂಷನ್ ಮಾಡಿ ರಿಪಬ್ಲಿಕ್ ಆಫ್ ಟೆಕ್ಸಸ್ ಆಗಿ ಸ್ವಾತಂತ್ರ್ಯ ದೇಶ ಆಯಿತು. ಆದರೆ ಮೆಕ್ಸಿಕೋ ಜೊತೆ ಕಾನ್ಫ್ಲಿಕ್ಟ್ ಚಾನ್ಸಸ್ ಜೊತೆಗೆ ಹಣಕಾಸಿನ ಸಮಸ್ಯೆಗಳಿಂದ 1845ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ 28th ಸ್ಟೇಟಾಗಿ ಜಾಯ್ನ್ ಆಯಿತು. ಆಮೇಲೆ 1861 ಸಿವಿಲ್ ವಾರ್ ಸಮಯದಲ್ಲಿ ಟೆಕ್ಸಸ್ ಕಾನ್ಫೆಡರೇಟ್ ಸ್ಟೇಟ್ಸ್ಗೆ ಸೇರಿಕೊಂಡಿತು. ಆದರೆ 1865 ವಾರ್ ಮುಗಿದ ಮೇಲೆ ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗೆ ಬ್ಯಾಕ್ ಆಯಿತು. ಅದೇ ಕಾರಣಕ್ಕೆ ಇಲ್ಲಿ ಈ 6 ಸೀಲ್ಸ್ ಇವೆ. ಟೆಕ್ಸಸನ್ನು ರೂಲ್ ಮಾಡಿದ್ದು 6 ನೇಷನ್ಸ್ ಅಂತ ಸಿಂಬಲೈಸ್ ಮಾಡೋದಕ್ಕೆ. ನಾನು ನೋಡಿ ಬಿಲ್ಡಿಂಗ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹಿಸ್ಟ್ರಿ ಕ್ಲಾಸ್ ತಗೊಳ್ತಾ ಇದ್ದೀನಿ. ಇದು ಇಲ್ಲಿಗೆ ನಿಲ್ಲಿಸಿ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಹಿಸ್ಟಾರಿಕ್ ಬಿಲ್ಡಿಂಗ್ ಟೂರ್. ಬಿಲ್ಡಿಂಗ್ ನೋಡ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ ಆರ್ಕಿಟೆಕ್ಚರ್ ಸೂಪರ್ ಸ್ಪೆಷಲ್ ಅನ್ನೋದು. ಎಂಟ್ರಿನಲ್ಲೇ ಡೋಮ್ನ ಸಖತ್ತಾಗಿದೆ ಅಂತ ಅಂದ್ಕೊಂಡವ್ರಿಗೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ಇನ್ನೊಂದು ವಾವ್ ಫ್ಯಾಕ್ಟರ್ ಕಾಣಿಸುತ್ತೆ, ಅದೇ ಸ್ಟೇರ್ ಕೇಸ್. ಇದು ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ನ ಆ್ಯಡ್ ಮಾಡ್ತಾ ಇದೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಾಗೆ ನಿಹಾಲ್ಗೆ ಸ್ಟೇರ್ಸ್ ಹತ್ತೋದು ಇಳಿಯೋದೇ ಒಂದು ಆಟ ಆಗೋಯ್ತು. ಅವನಿಗೆ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಕಡೆ ನೋಡೋಕೆ ಒಂದೇ ಥರ ಕಾಣ್ತಾ ಇತ್ತು. ಈ ಕಡೆ ಹೋಗೋಣ. ಎಲ್ಲಿ ಹೋಗ್ತಿದ್ಯೋ ಮತ್ತೆ ಅದೇ ಕಾಣೋದು. ಮತ್ತೆ ಇಲ್ಲಿ ಇನ್ ಬಿಟ್ವೀನ್ ಸ್ಮಾಲರ್ ಸ್ಟೇರ್ ಕೇಸಸ್ ಕೂಡ ಇದೆ. ಅಷ್ಟೇ ಅಲ್ಲ, ಮೆಟ್ಲು ಹತ್ತೋಕ್ಕಾಗಲ್ಲ, ಕಾಲು ನೋವು ಅನ್ನೋರಿಗೆ, ಮಕ್ಕಳು ಇದ್ದಾರೆ, ಸ್ಟ್ರಾಲರ್ ಇದೆ ಅಂತ ಯೋಚನೆನೇ ಬೇಡ. ಲಿಫ್ಟ್ ಆಕ್ಸೆಸ್ ಇದೆ. ಜೊತೆಗೆ ಎವ್ರಿ ಫ್ಲೋರ್ನಲ್ಲೂ ವಾಶ್ರೂಮ್ ಆ್ಯಂಡ್ ನೀರು ಕುಡಿಯೋಕೆ ವಾಟರ್ ಫೌಂಟೇನ್ಸ್ ಕೂಡ ಇದೆ. ಸೊ ಫುಲ್ ಕಂಫರ್ಟಬಲ್ ಆಗಿ ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಈಗ ನಾವು ಹೋಗ್ತಾ ಇರೋದು ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಪಾಟ್ ಈ ಬಿಲ್ಡಿಂಗ್ನಲ್ಲಿರೋ ಸೆನೆಟ್ ಹಾಲ್ಗೆ. ಇದು ಕ್ಯಾಪಿಟಲ್ನ 2nd ಫ್ಲೋರ್ ಈಸ್ಟ್ ವಿಂಗ್ನಲ್ಲಿದೆ. ಇದು ಕ್ಯಾಪಿಟಲ್ನಲ್ಲಿರೋ ಹೌಸ್ ಚೇಂಬರ್ಗಿಂತ ಚಿಕ್ಕದಾಗಿದೆ. ಇಲ್ಲಿ ನೀವು ನೋಡ್ತಾ ಇರೋ ಈ ಡೆಸ್ಕ್ಸ್ 1888ನಲ್ಲಿ ಕ್ಯಾಪಿಟಲ್ ಕಂಪ್ಲೀಟ್ ಆದಾಗ ತಂದ ಡೆಸ್ಕ್ಗಳಂತೆ. ಎಲ್ಲವೂ ಎಷ್ಟು ನೀಟಾಗಿ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಮುಂದೆ ಇಲ್ಲಿ ಇರೋ ಬಿಗ್ ಡೆಸ್ಕ್ನಲ್ಲೇ ಲೆಫ್ಟಿನೆಂಟ್ ಗವರ್ನರ್ ಕೂತ್ಕೊಳ್ಳೋದು. ಇದನ್ನು ರಾಸ್ಟ್ರಮ್ ಅಂತ ಕರೀತಾರೆ. ಇನ್ಸೈಡ್ ಡೆಕೋರೇಷನ್ ಅಂತೂ ಸೂಪರ್ ರಿಚ್ ಆಗಿದೆ. ವಾಲ್ಸ್ ಮೇಲೆ ಬಿಗ್ ಪೇಂಟಿಂಗ್ಸ್, ಡಾರ್ಕ್ ವುಡ್ ಡೆಸ್ಕ್ ಇದೆ ಮತ್ತು ಸರ್ಪ್ರೈಸಿಂಗ್ ಡೀಟೇಲ್ ಏನಪ್ಪ ಅಂದರೆ, ಮೇಲೆ ನೋಡಿದ್ರೆ ಲೈಟ್ ಫಿಕ್ಸ್ಚರ್ ಇದೆ ಅಲ್ವಾ. ಅದರ ಸ್ಪೆಷಲ್ ಏನಂದರೆ ಶ್ಯಾಂಡಲಿಯರ್ ಡಿಸೈನ್ನಲ್ಲಿ TEXAS ಟೆಕ್ಸಸ್ ಅನ್ನೋ ಲೆಟರ್ಸ್ ಬರೆದಿದೆ. ಅಂದರೆ ಲೈಟ್ ನೋಡಿದ್ರು ನಿಮಗೆ ಟೆಕ್ಸಸ್ ಫೀಲ್ನ ಕೊಡುತ್ತೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಡಿಸೈನ್ ಬಗ್ಗೆ ಎಷ್ಟು ಗಮನ ಕೊಟ್ಟು ಮಾಡಿದ್ದಾರೆ ಅಂತ. ಇದಂತೂ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಸೆನೆಟ್ ಪ್ರೊಸೀಡಿಂಗ್ಸ್ ನೋಡೋಕ್ಕೆ ಪಬ್ಲಿಕ್ಗೆ ಕೂಡ ಅಲೋ ಇರುತ್ತೆ. ಈ ಗ್ಯಾಲರಿ ಸೀಟಿಂಗ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಇಲ್ಲಿ ಕೂತು ಹೌ ಡಿಬೇಟ್ಸ್ ಹ್ಯಾಪನ್ ಆ್ಯಂಡ್ ಹೇಗೆ ಕಾನೂನು ಮಾಡ್ತಾರೆ ಅಂತ ನೋಡ್ಬೋದು. ಇದು ಪಬ್ಲಿಕ್ಗೆ ಒಂದು ಸೂಪರ್ ಆಪರ್ಚುನಿಟಿ ಅಂತ ಹೇಳ್ಬೋದು.
ಈಗ ನಾವು ನೋಡ್ತಾ ಇರೋದು ಒನ್ ಆಫ್ ದ ಲಾರ್ಜೆಸ್ಟ್ ರೂಮ್ ಇನ್ ದ ಕ್ಯಾಪಿಟಲ್. ಇದು ಟೆಕ್ಸಸ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಚೇಂಬರ್. ಬನ್ನಿ ಒಳಗಡೆ ಹೋಗಿ ಈ ಜಾಗ ಎಷ್ಟು ದೊಡ್ಡದಾಗಿದೆ ಅಂತ ನೋಡೋಣ. ವೆಸ್ಟ್ ವಿಂಗ್ನ ಸೆಕೆಂಡ್ ಫ್ಲೋರ್ನಲ್ಲಿದೆ ಈ ಹೌಸ್ ಚೇಂಬರ್. ಇಲ್ಲಿರೋದು ಎಲ್ಲ ಓಕ್ ಡೆಸ್ಕ್ಗಳಂತೆ. ಮತ್ತೆ ಇಲ್ಲಿ ಇರೋ ಬ್ರೌನ್ ಲೆದರ್ ಚೇರ್ಸ್ ಮೇಲೆ ಟೆಕ್ಸಸ್ನ ಸೀಲ್ ಕೂಡ ಇದೆ. ಇಲ್ಲಿ ಕೂಡ ಪಬ್ಲಿಕ್ ವ್ಯೂವಿಂಗಿಗೆ ಅಂತ ಅವಕಾಶ ಇದೆ. ಇದು ಕೂಡ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಸೀಟ್ ಸಿಗೋದು. ಸೆಷನ್ ಯಾವ ಟೈಮ್ನಲ್ಲಿ ನಡೆಯುತ್ತೆ ಅಂತ ನೋಡ್ಕೊಂಡು ಬಂದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ಕೊತೀನಿ. ಸೊ ನಾವು ಈಗ ಹೌಸ್ ಚೇಂಬರ್ ನೋಡಿದ್ವಿ, ಸೆನೆಟ್ ಚೇಂಬರ್ ನೋಡಿದ್ವಿ. ಆದರೆ ಕ್ಯಾಪಿಟಲ್ ವಿಸಿಟ್ ಕೇವಲ ಇಷ್ಟಕ್ಕೆ ಮುಗಿಯಲ್ಲ. ಈ ಜಾಗ ಎಷ್ಟು ದೊಡ್ಡದಾಗಿದೆ ಅಂದರೆ ಎಷ್ಟು ನೋಡಿದ್ರೂ ಏನೋ ಮಿಸ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಕ್ಯಾಪಿಟಲ್ನಲ್ಲಿ ಕೇವಲ ಹೌಸ್ ಮತ್ತು ಸೆನೆಟ್ ಮಾತ್ರವಲ್ಲ, ಇನ್ನೂ ಬೇರೆ ತುಂಬಾ ರೂಮ್ಸ್ ಇದ್ದಾವೆ. ಅದರಲ್ಲಿ ಒಂದು ಈ ಸುಪ್ರೀಂ ಕೋರ್ಟ್. ಇನಿಷಿಯಲಿ ಕ್ಯಾಪಿಟಲ್ ಕಟ್ಟಿದಾಗ ಇಲ್ಲಿ 3rd ಫ್ಲೋರ್ನಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಕೋರ್ಟ್ ಆಫ್ ಕ್ರಿಮಿನಲ್ ಅಪೀಲ್ಸ್ ಇತ್ತು. ಆದರೆ 1959ನಲ್ಲಿ ಅದು ಪಕ್ಕದಲ್ಲೇ ಇರೋ ಒಂದು ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಆಯ್ತಂತೆ. ಈಗ ಇದನ್ನು ಬೇರೆ ಮೀಟಿಂಗ್ಗಳಿಗೆ ಯೂಸ್ ಮಾಡ್ಕೋತಾರೆ ಅಂತೆ. ಮತ್ತು ಮೇಲೆ ಫ್ಲೋರ್ಸ್ಗೆ ಬಂದ ಮೇಲೆ ಇಲ್ಲಿಂದ ರೊಟಂಡನ ನೋಡೋ ಫೀಲೇ ಬೇರೆ. ಎಷ್ಟು ಅಮೇಝಿಂಗ್ ಆಗಿ ಕಾಣುತ್ತೆ ಅಂದರೆ ಸೂಪರ್ ವ್ಯೂ ಇದು. ಈ ರೊಟಂಡನ ವಿಸ್ಪರಿಂಗ್ ಗ್ಯಾಲರಿ ಅಂತಲೂ ಕರೀತಾರೆ. ಯಾರಿಗಾದರೂ ನಾವು ಮಾತಾಡೋದು ಕೇಳಿಸಬಾರ್ದು ಅಂದರೆ ನಾವು ಗುಸುಗುಸು ಅಂತ ಮಾತಾಡ್ತೀವಿ. ಆದರೆ ಇಲ್ಲಿ ನೀವು ಯಾವುದೇ ಸೀಕ್ರೆಟ್ನ ಮಾತಾಡೋ ಹಾಗೆ ಇಲ್ಲ. ಯಾಕೆ ಅಂದರೆ ನೀವು ಒಂದು ಸೈಡ್ನಲ್ಲಿ ಸ್ಲೋ ಆಗಿ ಮಾತಾಡಿದರೂ ಆಪೋಸಿಟ್ ಸೈಡ್ನಲ್ಲಿ ಇರುವವರಿಗೆ ಕ್ಲಿಯರ್ ಆಗಿ ಕೇಳುತ್ತೆ ಅಂತೆ. ನಿಮ್ಮ ಗುಸುಗುಸು ಸೌಂಡ್ ವೇವ್ಸ್ ರೂಮ್ನ ಮಧ್ಯೆ ಹೋಗೋ ಬದಲು ಗೋಡೆಯ ಮೇಲೆ ಅಂಟುಕೊಂಡು ಟ್ರಾವೆಲ್ ಮಾಡುತ್ತಂತೆ. ಒಂದು ರೀತಿ ಸೌಂಡ್ ವೇವ್ಸ್ ಒಂದು ಸೀಕ್ರೆಟ್ ಟ್ರ್ಯಾಕ್ನಲ್ಲಿ ಹೋಗ್ತಾ ಇರೋ ಥರ. ನಾವು ಇದನ್ನು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಜನ ಮಾತಾಡ್ತಾ ಇದ್ದಿದ್ದರಿಂದ ನಮಗೆ ಚಾನ್ಸ್ ಸಿಗೋದು ಸ್ವಲ್ಪ ಕಮ್ಮಿ ಆಯಿತು. ಮತ್ತು ಇಲ್ಲಿ ಗೋಡೆಗಳ ಮೇಲೆ ಫೋಟೋಸ್ ಇದ್ದಾವೆ. ಹಿಂದಿನ ಗವರ್ನರ್ಗಳು ಮತ್ತು ರಿಪಬ್ಲಿಕ್ ಆಫ್ ಟೆಕ್ಸಸ್ನ ಪ್ರೆಸಿಡೆಂಟ್ಗಳ ಪೋರ್ಟ್ರೇಟ್ಸ್. ನಾವು ಮೇಲೆ ಹೋಗ್ತಾ ಹೋಗ್ತಾ ಅವರ ಪೋರ್ಟ್ರೇಟ್ಸ್ ಕೂಡ ಆರ್ಡರ್ ಆಗಿ ಹಳೆಯದಾಗುತ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ಇರೋ ಫ್ಲೋರ್ನಲ್ಲಿ ರೀಸೆಂಟ್ ಗವರ್ನರ್ಗಳ ಫೋಟೋಸ್ ಇದೆ. ಮೇಲೆ ಫ್ಲೋರ್ಗಳಲ್ಲಿ ಹಳೆಯ ಗವರ್ನರ್ಗಳು ಮತ್ತು ಪ್ರೆಸಿಡೆಂಟ್ಗಳ ಫೋಟೋಸು ಇದ್ದಾವೆ. ಇದಿಷ್ಟೇ ಕ್ಯಾಪಿಟಲ್ ಅನ್ಕೊಂಡ್ರ? ಹಾಗಿದ್ರೆ ಇಲ್ಲಿದೆ ಇನ್ನೊಂದು ಟ್ವಿಸ್ಟ್. ಇದು ಬರೀ ಭೂಮಿ ಮೇಲೆ ಇರೋದಷ್ಟೇ ಅಲ್ಲ, ಇದಕ್ಕೆ 4 ಫ್ಲೋರ್ಸ್ ಅಂಡರ್ ಗ್ರೌಂಡ್ ಕೂಡ ಇದೆ. ಹೌದು, ಇದಕ್ಕೆ ಅಂಡರ್ ಗ್ರೌಂಡ್ ಕೂಡ ಇದೆ. ನಿಮಗೆ ಈ ಅಂಡರ್ಗ್ರೌಂಡ್ ಪಾರ್ಟ್ ಹೇಗಿದೆ ಅಂತ ನೋಡಬೇಕಾ? ಹಾಗಾದರೆ ಕಮೆಂಟ್ ಮಾಡಿ. ಬರೋ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಮತ್ತು ಇಲ್ಲಿರುವ ಮಾನ್ಯುಮೆಂಟ್ಗಳ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ನಾವು ಕ್ಯಾಪಿಟಲ್ನ ಅತ್ಯಂತ ಇಂಪ್ರೆಸಿವ್ ಪಾರ್ಟ್ ಕಡೆಗೆ ಹೋಗೋಣ. ಕ್ಯಾಪಿಟಲ್ನ ಈ ಭಾಗ ನೋಡಿದರೆ ನಿಜವಾದ ಆರ್ಕಿಟೆಕ್ಟ್ ಎಫರ್ಟ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನು ಡಬಲ್ ಡೋಮ್ ಅಂತ ಕರೀತಾರೆ. ಔಟ್ಸೈಡ್ ಇಂದ ಕಾಣೋ ಡೋಮ್ ಒಳಗೆ ಒಂದು ಸ್ಮಾಲ್ ಡೋಮ್ನ ಮಾಡಿದಾರಂತೆ. ಮೇಲೆ ಕಾಣಿಸ್ತಾ ಇರೋ ಸ್ಟಾರ್ ಎಷ್ಟು ಬಿಗ್ ಇರ್ಬೋದು ಅಂತ ಅನ್ಸುತ್ತೆ? ಗೆಸ್ ಮಾಡಿದ್ರಾ? ಅದು 8 ಫೀಟ್ ಅಗಲದ ಸ್ಟಾರ್ ಅಂತೆ. ಮತ್ತೆ ಅದ್ರ ಸುತ್ತ ನಿಮಗೆ ಟೆಕ್ಸಸ್ ಅನ್ನೋ ಲೆಟರ್ಸ್ ಕಾಣಿಸುತ್ತೆ. ಈ ಡಬಲ್ ಡೋಮ್ನ ಕನೆಕ್ಟ್ ಮಾಡೋದಕ್ಕೆ ಅಂತ ಒಂದು ಸ್ಪೈರಲ್ ಸ್ಟೇರ್ವೇ ಕೂಡ ಇದೆ. ಆದರೆ ಇದು ಪಬ್ಲಿಕ್ಗೆ ಎಂಟ್ರಿ ಇಲ್ಲ. ಇಷ್ಟು ಹೊತ್ತು ನಾವು ಕ್ಯಾಪಿಟಲ್ ಬಿಲ್ಡಿಂಗ್ನ ಒಳಗೆ ಏನೇನಿದೆ ಅಂತ ನೋಡಿದ್ವಿ. ಆದರೆ ಇಲ್ಲಿ ಇನ್ನೊಂದು ಸೂಪರ್ ಜಾಗ ಇದೆ. ಅದೇ ಈ ದೊಡ್ಡ ಕ್ಯಾಪಿಟಲ್ ಗ್ರೌಂಡ್ಸ್. ಸುಮಾರು 22 ಎಕರ್ ಅಷ್ಟು ದೊಡ್ಡ ಜಾಗ ಇದು. ಇಲ್ಲಿ ಹಿಸ್ಟ್ರಿ ಇದೆ, ಆರ್ಕಿಟೆಕ್ಚರ್ ಇದೆ, ಹಾಗೆ ಪಕ್ಕಾ ಫ್ಯಾಮಿಲಿ ಫನ್ ಕೂಡ ಇದೆ. ಸುತ್ತಮುತ್ತ ಲಾನ್ಸ್, ಗ್ರೀನರಿ ಮತ್ತು ಬೆಂಚಸ್ ಇದ್ದಾವೆ. ಮಕ್ಕಳಿಗಂತೂ ಹಬ್ಬನೂ ಹಬ್ಬ. ಲಾನ್ ಮೇಲೆ ಬಿದ್ದು ಎದ್ದು ಮಜಾ ಮಾಡ್ಬೋದು. ಹಾಗೆ ಪೇರೆಂಟ್ಸ್ ಕೂಡ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದರೆ ಒಳ್ಳೆ ಪಿಕ್ನಿಕ್ ಫೀಲ್ ಬರುತ್ತೆ. 1 ಡೇ ಫ್ಯಾಮಿಲಿ ಟ್ರಿಪ್ಗಂತೂ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಟ ಮತ್ತು ಪಿಕ್ನಿಕ್ ಅಷ್ಟೇ ಅಲ್ಲ, ಇಲ್ಲಿ ನೀವು ಟೆಕ್ಸಸ್ನ ಹಿಸ್ಟ್ರಿಯನ್ನು ಕಲಿಬಹುದು. ಕ್ಯಾಪಿಟಲ್ ಗ್ರೌಂಡ್ಸ್ನಲ್ಲಿ ಸುಮಾರು 22 ಮಾನ್ಯುಮೆಂಟ್ಗಳಿದಾವಂತೆ. ಈ ಪ್ರತಿ ಮಾನ್ಯುಮೆಂಟ್ ಕೂಡ ಟೆಕ್ಸಸ್ನ ಇತಿಹಾಸದ ಒಂದು ಭಾಗದ ಬಗ್ಗೆ ಹೇಳುತ್ತೆ. ಹೀಗೆ ಸಾಕಷ್ಟು ಮಾನ್ಯುಮೆಂಟ್ಗಳಿವೆ. ನೀವು ಬೇಕಿದ್ರೆ ವಿಸಿಟರ್ ಸೆಂಟರ್ನಲ್ಲಿ ಒಂದು ಫ್ರೀ ಮ್ಯಾಪ್ ತಗೊಂಡು ಸೆಲ್ಫ್ ಗೈಡೆಡ್ ಟೂರ್ ಕೂಡ ಮಾಡ್ಬೋದು. ಸಿಟಿ ಮಧ್ಯದಲ್ಲಿ ಇಷ್ಟು ದೊಡ್ಡ ಪಾರ್ಕ್ ಸಿಗೋದು ತುಂಬಾ ರೇರ್. ಸೊ ಟೆಕ್ಸಸ್ ಸ್ಟೇಟ್ ಕ್ಯಾಪಿಟಲ್ಗೆ ಬಂದರೆ ಬರೀ ಬಿಲ್ಡಿಂಗ್ ನೋಡೋದಷ್ಟೇ ಅಲ್ಲ, ಈ ದೊಡ್ಡ ಗ್ರೌಂಡ್ಸ್ ಕೂಡ ಎಕ್ಸ್ಪ್ಲೋರ್ ಮಾಡಿ. ನಿಜ ಹೇಳಬೇಕು ಅಂದರೆ ಈ ಟ್ರಿಪ್ಪಿಂದ ನಾನಂತೂ ತುಂಬಾ ಕಲ್ತ್ಕೊಂಡೆ. ನಿಹಾಲ್ ಅಂತೂ ಫುಲ್ ಎಂಜಾಯ್ ಮಾಡ್ದ.
ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಬಂದು ಇಷ್ಟೊಂದು ಎಂಜಾಯ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಟೆಕ್ಸಸ್ ಸ್ಟೇಟ್ ಕ್ಯಾಪಿಟಲ್ ಒಂದು ಅಮೇಝಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನಿಮಗೆ ಈ ವಿಡಿಯೋನಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಮತ್ತಷ್ಟು ಟ್ರಾವೆಲ್ ಬ್ಲಾಗ್ಸ್, ರೆಸಿಪೀಸ್ ಆ್ಯಂಡ್ ಕಿಡ್ಸ್ ಆ್ಯಕ್ಟಿವಿಟೀಸ್ಗೆ ಗಂಧದ ಗುಡಿ ಕ್ರಾನಿಕಲ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.